ಎಸ್ಜಿಕೆ ಡಿಫೆನ್ಸ್ ಅಕಾಡೆಮಿಯಿಂದ 160 ಅಗ್ನಿವೀರ ಆಯ್ಕೆಯಾದ ಯುವಕರನ್ನು ಜೈ ಜವಾನ್ ಜೈ ಕಿಸಾನ್ ವಿವಿಧೋದ್ದೇಶದ ಸಹಕಾರಿ ಸಂಘದಲ್ಲಿ ಸನ್ಮಾನಿಸಲಾಯಿತು. ಹೌದು, ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದಲ್ಲಿ ಎಸ್ಜಿಕೆ ಡಿಫೆನ್ಸ್ ಅಕಾಡೆಮಿಯಿಂದ 160 ಅಗ್ನಿವೀರ ಆಯ್ಕೆಯಾದ ಯುವಕರನ್ನು ಶುಕ್ರವಾರ ಅಕಾಡೆಮಿಯಿಂದ ಜೈ ಜವಾನ್ ಜೈ ಕಿಸಾನ್ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಸೈನಿಕ ಕುಮಾರ್ ಹಿರೇಮಠ್ ಮಾತನಾಡಿ, ಕೇಂದ್ರ ಸರ್ಕಾರ ದೇಶಪ್ರೇಮವನ್ನ ಬಿಂಬಿಸುವ ಮತ್ತು ಯುವಕರನ್ನು ಉತ್ತೇಜಿಸುವ ಅತ್ಯುತ್ತಮ ಯೋಜನೆ ಅಗ್ನಿವೀರ ಕಾರ್ಯಕ್ರಮವಾಗಿದೆ. ಸ್ಥಳೀಯ ಯುವಕರ ಸಾಧನೆಯನ್ನ ಗುರುತಿಸಿ ಗೌರವಿಸುವುದು ಅವರಿಗೆ ಸಮಾಜದಲ್ಲಿ ಸಿಗುವ ಮನ್ನಣೆಯನ್ನ ಹೆಚ್ಚಿಸುತ್ತದೆ ಎಂದು ಹೇಳಿದರು. ನಂತರ ಎಸ್ಬಿ ಫೌಂಡೇಶನ್ ಅಧ್ಯಕ್ಷ ಸುರೇಶ್ ಭಜಂತ್ರಿ ಮಾತನಾಡಿ, ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನಸಂಖ್ಯೆಯನ್ನ ಹೊಂದಿರುವ ದೇಶವಾಗಿದ್ದು, ಸದೃಢ ಪ್ರಗತಿಪರ ಮತ್ತು ಸ್ವಾವಲಂಬಿ ಭಾರತ ನಿರ್ಮಾಣವಾದಲ್ಲಿ ಯುವಕರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಅವರ ನವೀನ ಚಿಂತನೆ, ಅಪಾರ ಶಕ್ತಿ ಮತ್ತು ದೇಶಭಕ್ತಿಯು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿಯಾಗಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಎಸ್ಜಿಕೆ ಡಿಫೆನ್ಸ್ ಅಕಾಡೆಮಿ ಕೋಚರ್, ಒಂದಷ್ಟು ಬಡ ಯುವಕರ ಕೋಚಿಂಗ್ ವೆಚ್ಚವನ್ನ ಎಸ್ಬಿ ಫೌಂಡೇಶನ್ ಅಧ್ಯಕ್ಷ ಸುರೇಶ್ ಭಜಂತ್ರಿ ನೋಡಿಕೊಳ್ಳುವ ಮೂಲಕ ಸುಮಾರು 150 ಯುವಕರನ್ನು ಅಗ್ನಿವೀರ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುರೇಶ್ ಭಜಂತ್ರಿಯವರ ಸಮಾಜಮುಖಿ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ, ಯುವ ಮುಖಂಡ ಸತೀಶ್ ತಡಸಲೂರ್, ಜೆ ರತ್ನಾಕರ್ ಶೆಟ್ಟಿ, ಮಾಜಿ ಸೈನಿಕರಾದ ರಾಜೇಶ್ ಕೋಜಾರ್, ಮಹಾಂತೇಶ್ ಚನ್ನಮೇತ್ರಿ, ಎಸ್ಜಿಕೆ ಅಕಾಡೆಮಿಯ ಕೋಚ್ ಕೊಟ್ರೇಶ್ ಎಚ್ ಹಾಗೂ ಕರವೇ ಅಧ್ಯಕ್ಷರಾದ ರಫೀಕ್ ಡಿಕೆ, ಚಿದಂಬರ್ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ VK5 ನ್ಯೂಸ್. ಇದು ವಿಶಾಲ ಕರ್ನಾಟಕ ಸುದ್ದಿ. ವರದಿ ಫಿರೋಜ್ ಖಾದ್ರಿ, ಟಿವಿ VK5 ನ್ಯೂಸ್, ಯರಗಟ್ಟಿ. ಜೈ ಫ್ರೆಂಡ್ಸ್, ನಮಸ್ತೆ. ಇದೇ ಮೊಟ್ಟ ಮೊದಲ ಬಾರಿಗೆ ಯರಗಟ್ಟಿ ಪಟ್ಟಣದಲ್ಲಿ ಸಮಾಜ ಸೇವಕರು ಮತ್ತು ಬಡವರ ಬಂಧು ಸುರೇಶ್ ಭಜಂತ್ರಿ ಅಣ್ಣನವರ ಮತ್ತು ಎಸ್ಬಿ ಫೌಂಡೇಶನ್ ಅವರ ವತಿಯಿಂದ ಸವದತ್ತಿ ಕ್ಷೇತ್ರದ ಎಲ್ಲ ಬಡ ಮಕ್ಕಳಿಗಾಗಿ ಪೊಲೀಸ್ ಇಲಾಖೆ ಮತ್ತು ಇಂಡಿಯನ್ ಆರ್ಮಿಗೆ ಯಾರ್ಯಾರು ಸೇರ್ಬೇಕಂತಂದೇಳಿ ಕನಸು ಕಟ್ಟಿರ್ತಕ್ಕಂಥ ಬಡ ಮಕ್ಕಳಿಗೆ ತುಂಬಾ ರಿಯಾಯಿತಿ ದರದಲ್ಲಿ ಸುರೇಶ್ ಭಜಂತ್ರಿ ಅಣ್ಣನವರು ಇವಾಗ ತರಬೇತಿಯನ್ನು ಶುರು ಮಾಡಿದ್ದಾರೆ. ಈ ಸುವರ್ಣ ಅವಕಾಶವನ್ನು ಸವದತ್ತಿ ಕ್ಷೇತ್ರದ ಪ್ರತಿಯೊಬ್ಬ ಬಡ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಿ. ಇದೇ ರೀತಿ ಸುರೇಶ್ ಭಜಂತ್ರಿ ಅಣ್ಣನವರ ಜನಸೇವೆ ಮುಂದುವರಿಯಲಿ. ಜೈ ಹಿಂದ್. ಸಪೋರ್ಟ್ ತಗೊಂಡ ಹುಡುಗರಿಗೆ ಏನೋ ಒಂದು ಆಗದೆ ಇರೋ ಮೋಟಿವೇಶನ್ ಕೊಟ್ಟ ಅದನ್ನ ಏನೋ ಸುಳ್ಳು ಅಂತ ಹೇಳ್ತಾರ. ಬಟ್ ಈ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರ ಏನ್ ಸುಳ್ಳು ಹೇಳಲ್ಲ, ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ತಾರೆ. ಇದನ್ನಂತೂ ನಾ ಕಣ್ಣಿಲೆ ನೋಡಿದ್ದೆ. ಅವ್ರು ಏನ್ ಹೇಳ್ತಾರ ಮಾಡ್ತಾರ. ಮತ್ತ ಇಷ್ಟು ದಿವಸ ಹಿಂದೆ ಯಾವ್ದು ಸಪೋರ್ಟ್ ಇಲ್ದೇನೆ ಇಷ್ಟೆಲ್ಲ ಮಾಡಿದಾರ. ಈಗ ನಮ್ ಸುರೇಶ್ ಅಣ್ಣ ಸಪೋರ್ಟ್ ಐತಿ, ವಾಪಸ್ ಸತೀಶ್ ಅಣ್ಣ ಸಪೋರ್ಟ್ ಐತಿ. ಇನ್ನು ಯಾರು ಲೆವೆಲಿಗೆ ಹೋಗ್ಬಾರ್ದಾಕ ನಿಮ್ಗೆ ನಾನು ತೆಗೆದಿದ್ದೆ. VK5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.